ಇದೇನು ಪಾರ್ಕಿಂಗ್ ಶುಲ್ಕವು ಬೇಲೂರಿಗೆ ಬಂದ ತಪ್ಪಿಗೆ ದಂಡದ ಶುಲ್ಕವು ಪ್ರವಾಸಿಗರ ಆಕ್ರೋಶ ಕೇಳಿಬರುತ್ತಿದೆ. ಎಲ್ಲೆಂದರಲ್ಲಿ ವಾಹನ ಪಾರ್ಕಿಂಗ್, ದೇವಾಲಯದ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಬೇಸತ್ತ ಜನತೆ. ಪಾರ್ಕಿಂಗ್ ಸಮಸ್ಯೆಗೆ ಜಿಲ್ಲಾಧಿಕಾರಿಗಳಿಂದ ಕ್ರಮ, ಕ್ಯಾರೆ ಎನ್ನದ ದೇವಾಲಯದ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ. ಈ ಬಗ್ಗೆ ಒಂದು ವರದಿ ಇದೆ. ವಿಶ್ವಪ್ರಸಿದ್ಧ ಹೊಯ್ಸಳ ಶಿಲ್ಪಕಲೆಯ ನಾಡು ಬೇಲೂರು. ಪ್ರತಿದಿನ ಸಾವಿರಾರು ಮಂದಿ ಪ್ರವಾಸಿಗರು ಆಗಮಿಸುವ ಈ ತೀರ್ಥಕ್ಷೇತ್ರ ಅಷ್ಟೇ ಅಲ್ಲದೆ ಶಿಲ್ಪಕಲಾ ಪ್ರಿಯರಿಗೆ ಮತ್ತು ಪ್ರವಾಸಿಗರಿಗೆ ಸ್ವರ್ಗ. ಆದರೆ ಪಾರ್ಕಿಂಗ್ ಎಂಬ ದೊಡ್ಡ ಹೆಮ್ಮಾರಿ ಬೇಲೂರು ಜನತೆಯ ನೆಮ್ಮದಿಯನ್ನ ಹಾಳು ಮಾಡಿದ. ಮೂಲಭೂತ ಸೌಲಭ್ಯವೇ ಜನರಿಗೆ ಕಂಟಕವಾಗಿ ಪರಿಣಮಿಸಿದೆ. ಸರಿಯಾದ ಪಾರ್ಕಿಂಗ್ಗೆ ಸ್ಥಳ ವ್ಯವಸ್ಥೆಗಳಿದ್ರೂ ದೇವಾಲಯದ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಸಾರ್ವಜನಿಕರು, ಪ್ರವಾಸಿಗರು ಸಂಬಂಧಪಟ್ಟವರಿಗೆ ಚೀಮಾರಿಯಾಗುತ್ತಿದ್ದಾರೆ. ದೇವಾಲಯದ ಸಿಬ್ಬಂದಿಯೇ ಪಾರ್ಕಿಂಗ್ ಹೆಸರಿನಲ್ಲಿ ಹಣ ವಸೂಲಿ ಮಾಡುತ್ತಿರುವುದು ಇದೀಗ ದೊಡ್ಡ ಆರೋಪವಾಗಿ ಹೊರಬಿದ್ದಿದೆ. ವಿಶ್ವವಿಖ್ಯಾತ ಚೆನ್ನಕೇಶವ ದೇವಾಲಯ ವೀಕ್ಷಣೆಗೆ ಬರುವ ಪ್ರವಾಸಿಗರು ಬೇಲೂರಿಗೆ ಬಂದ ತಕ್ಷಣ ಪಾರ್ಕಿಂಗ್ ಶುಲ್ಕವೇ ಅಥವಾ ಬೇಲೂರಿಗೆ ಬಂದ ತಪ್ಪಿಗೆ ವಿಧಿಸುವ ದಂಡವೇ ಎಂದು ಗಾಬರಿಗೊಳ್ಳುವ ಸನ್ನಿವೇಶ ಸೃಷ್ಟಿಯಾಗಿದೆ. ಕಾರಣ, ದೇವಾಲಯದ ಮುಂಭಾಗಕ್ಕೆ ಬಂದ ತಕ್ಷಣವೇ ಸಿಬ್ಬಂದಿಗಳು ವಾಹನಗಳನ್ನು ರಸ್ತೆಯಲ್ಲೇ ಅಡ್ಡಗಟ್ಟಿ ಮನಬಂದಂತೆ ಪಾರ್ಕಿಂಗ್ ಸುಂಕವನ್ನ ವಿಧಿಸುತ್ತಿದ್ದು ಪ್ರವಾಸಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಅಂತಾರಾಜ್ಯ ಪ್ರವಾಸಿಗರ ವಾಹನಗಳಿಗೆ ನಿಗದಿತ ದರಕ್ಕಿಂತ ದುಪ್ಪಟ್ಟು ವಸೂಲಿ ಮಾಡುತ್ತಿದ್ದು, ಭಾಷೆ ಬಾರದ ಕಾರಣ ವಾಹನ ಸವಾರರಿಂದ ವಿಚಿತ್ರ ರೀತಿಯಲ್ಲಿ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಆರೋಪಗಳು ಕೇಳಿಬಂದಿವೆ. ಯೋಗೀಶ್ ಬಿಜೆ, ವಿ4 ನ್ಯೂಸ್, ಹಾಸನ.